ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ನ ಸ್ಟಾರ್ಟಿಂಗ್ ವಿಡಿಯೋ. ಪ್ಯಾಕಪ್ ಎಲ್ಲ ಆದಮೇಲೆ ಬಸ್ ಬಂದಿತ್ತು. ಸೊ ಅಲ್ಲಿಂದ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಅಣ್ಣನ ಮನೆ ಹತ್ರ ಹೋದ್ವಿ. ಬಸ್ ಆಲ್ರೆಡಿ ಬಂದು ತುಂಬ ಹೊತ್ತಾಗಿತ್ತು. ಆಲ್ರೆಡಿ ಗಾಡಿ ಪೂಜೆ ಕೂಡ ಮಾಡಿಬಿಟ್ಟಿದ್ರು. ಅದನ್ನು ವಿಡಿಯೋ ಮಾಡೋಣ ಅಂತ ಇದ್ದೆ, ಮಿಸ್ ಮಾಡ್ಕೊಂಡ್ಬಿಟ್ಟೆ ಲೇಟ್ ಆಗಿದ್ದಕ್ಕೆ. ಸೊ ಎಲ್ಲ ಲಗೇಜ್ ಕೂಡ ಎಲ್ಲ ಪ್ಯಾಕಿಂಗ್ ಮಾಡಿ ಹಿಂದೆ ಇಟ್ಟಿದ್ರು. ನಾವು ಲಗೇಜ್ನೆಲ್ಲ ಜೋಡಿಸಿ ಸ್ವಲ್ಪ ಬಸ್ ಒಳಗಡೆ ಇಟ್ಕೊಂಡ್ವಿ, ಚಿಕ್ಕ ಚಿಕ್ಕ ಬ್ಯಾಗು. ದೊಡ್ಡದನ್ನು ಹಿಂದೆಗಡೆ ಲಗೇಜಲ್ಲಿ ಇಟ್ವಿ. ನೋಡ್ತಾ ಇರ್ಬೋದು, ಬಸ್ಸು ಈ ಥರ ಇದೆ. ಮಿನಿ ಬಸ್ ಮಾಡಿದ್ವಿ, 25 ಸೀಟ್ ಇರೋ ಅಂಥದ್ದು. ತುಂಬ ಚೆನ್ನಾಗಿತ್ತು. ಬಸ್ ಕೂಡ ತುಂಬ ಹೊಸದು ಥರ ಇತ್ತು. ಲೈಟಿಂಗ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಒಂಥರ ರಾಯಲ್ ಲುಕ್ ಥರ ಕೊಡ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಬುಕ್ ಮಾಡೋಕ್ಕೆ ಒಂದಿಬ್ಬರು ಮಾತ್ರ ಹೋಗಿದ್ದಿದ್ದು. ಸೊ ನಮಗೆಲ್ಲ ಜಸ್ಟ್ ಫೋಟೋಸ್ ಕಳಿಸಿದ್ರು. ಡೈರೆಕ್ಟಾಗಿ ನೋಡಿದಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ, ಗಡಿ ಬಿಡಿ ಮಾಡಿಕೊಂಡು. ಟೈಮ್ ಆಗಿಬಿಡುತ್ತೆ, ಆದಷ್ಟು ಬೇಗ ಬಿಟ್ಟರೆ ಬೆಳಗ್ಗೆ ದರ್ಶನಕ್ಕೆ ಬೇಗ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಆ ಕಡೆ ಈ ಕಡೆ, ರೋಡ್ ಫುಲ್ಲು ನಮ್ಮದೇ ಆಗಿಬಿಟ್ಟಿತ್ತು ಅವತ್ತಂತೂ. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು, ಹಾಗೆ ಯಾರೆಲ್ಲ ಊಟ ಮಾಡಿಲ್ಲ ಊಟ ಮಾಡ್ಕೋತಾ ಇದ್ರು. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ರೆಡಿಯಾಗಿದ್ದರು. ಮತ್ತು ಪೂಜೆ ಕೂಡ ಎಲ್ಲ ಮುಗಿಸಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಬಸ್ದು ಎಲ್ಲ ಫೋಟೋ ತಕ್ಕೊಂಡು ಸೆಲ್ಫಿ, ಬಸ್ ಮುಂದೆ ಎಲ್ಲ ಫೋಟೋಸ್ ತಕ್ಕೊಳ್ಳೋದು, ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು. ಯಾಕಂದರೆ ಈ ಥರ ಟ್ರಿಪ್ಗೆ ಅಂತಲೇ ಹೋಗ್ತಾಯಿರೋದು ಇದೇ ಮೊದಲು. ಯಾಕಂದರೆ ಇಲ್ಲಾಂದರೆ ಫಂಕ್ಷನ್ ಅಂತ ಹೋದಾಗ ಅದ್ರ ಜೊತೆಗೆ ಒಂದೊಂದು ಪ್ಲೇಸ್ ನೋಡ್ಕೊಂಬರೋದು, ಅದು ಆ ಟ್ರಿಪ್ ಥರ ಫೀಲ್ ಕೊಡ್ತಾ ಇರಲಿಲ್ಲ. ಇವತ್ತು ಯಾವುದೇ ರೀತಿ ಆ ಥರ ಮೈಂಡಲ್ಲಿ ಇಲ್ದಲೆ ಜಸ್ಟ್ ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಿದ್ದರಿಂದ ಫಸ್ಟ್ ಮೆಮೊರಿ ಥರ ಎಲ್ಲನೂ ಒಂಥರ ಹೊಸ ಫೀಲ್ ಕೊಡ್ತಾಯಿತ್ತು. ಲಾಸ್ಟಲ್ಲಿ ಎಲ್ಲರೂ ಬಂದಾದಮೇಲೆ ಬಸ್ಗೆ ಈಡ್ಗಾಯಿ ತೆಗೆದು ಗಾಡಿ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರೇ ಎಲ್ಲ ಹತ್ಕೊತಾ ಇದ್ವಿ. ಒಂಥರ ಫುಲ್ ಖುಷಿ ಇತ್ತು. ನಾವೇನು 25 ಜನ ಇಲ್ಲ ಅಂದರೂ ಕೂಡ ದೊಡ್ಡೋರು ಒಂದು 18 ಜನ, ಮಕ್ಕಳು ಒಂದು 5-6 ಜನ ಇದ್ವಿ. 5-6 ಅಲ್ಲ, ಇನ್ನೂ ಜಾಸ್ತಿ, 7-8 ಜನ ಮಕ್ಕಳಿದ್ರು. ಸೊ ಕಂಫರ್ಟಬಲಾಗಿ ಎಲ್ರಿಗೂ ಒಂದೊಂದು ಸೀಟ್ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಟ ಅಂತ ಎಲ್ಲ ಹತ್ಕೊಂಡು ತುಂಬ ಅಂದರೆ ತುಂಬ ಐಡಿಯಾಸ್ ಇತ್ತು. ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತೆಲ್ಲ ಸ್ಟಾರ್ಟಿಂಗೇ. ಸೊ ಫುಲ್ಲು ಜೋಶಲ್ಲಿ ಎನರ್ಜಿಟಿಕ್ಕಾಗಿ ರೆಡಿಯಾಗಿ ಪ್ಯಾಕಪ್ ಮಾಡಿಕೊಂಡು ಬಸ್ ಹತ್ತಿದ್ವಿ. ಫುಲ್ ಅಂದರೆ ಫುಲ್ ಖುಷಿಯಾಗಿದ್ದೀವಿ. ನೋಡಬೇಕು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಡ್ರೈವರ್ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ವೀಡಿಯೋಸ್ ಎಲ್ಲ ಮಾಡೋದಕ್ಕೆಲ್ಲ ತುಂಬ ಖುಷಿ ಆಯಿತು. ಫೈನಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ನಾವು ಆ್ಯಕ್ಚುಲಿ 8 ಗಂಟೆಗೆ ಬೆಂಗಳೂರು ಬಿಡಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಆದರೆ ಆಗೂ ಒಂದು 10 ಗಂಟೆ 9:30 ಆಗೋಯಿತು. 9:30 ಆಯಿತು. 1.5 ಅವರ್ ಡಿಲೇ ಆಯಿತು. ಬಟ್ ನೋ ಇಶ್ಯೂ, ಎಲ್ಲ ಏನು ಮರಿದಂಗೆ ಎಲ್ಲ ತೊಗೊಂಡಿದ್ದೀವಿ ಅನ್ನೋದೊಂದು ಸಮಾಧಾನ ಇತ್ತು. ಬೇಗ ಹೊರಟ್ವಿ. ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಳಗಡೆ ಇನ್ನು ಸೀಟೆಲ್ಲ ಯಾರ್ಯಾರಿಗೆ ಏನು ಅಂತ ಎಲ್ಲ ಅಡ್ಜಸ್ಟ್ ಆಗಿರಲಿಲ್ಲ. ಫಸ್ಟೇ ಟ್ಯಾಂಕ್ ಫಿಲ್ ಮಾಡಿಸ್ಬೇಕು ಅಂತ ಪೆಟ್ರೋಲ್ ಬಂಕ್ ಬಂದ್ವಿ. ಅಷ್ಟರಲ್ಲಿ ದರ್ಶನ ಕೂಡ ಮೊಸರನ್ನ ಹೇಳಿದ್ನಲ್ವ, ಬಾಕ್ಸ್ ಎತ್ಕೊಂಡಿದ್ದೆ. ಅವಳು ಅಲ್ಲೋಗಿದ ತಕ್ಷಣ ತಿಂತಾನೇ ಇಲ್ಲ, ಬಿಸ್ಕೆಟ್ ತಿಂದ್ಕೊಂಡು ದೇನ್ ಜೊತೆ ಆಟ ಆಡ್ಕೊಂಡಿದ್ಲು. ಟ್ಯಾಂಕೆಲ್ಲ ಫಿಲ್ ಮಾಡಿಸಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಏನು ಒಂಥರ ಫೀಲ್ ಹೇಳೋಕ್ಕಾಗಲ್ಲ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. 1 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ 1 ಮಂತಿಂದ ಪ್ರಿಪೇರ್ ಆಗ್ತಾಯಿದ್ವಿ. ಆ್ಯಂಡ್ ಆ ದಿನ ಇವತ್ತು ಬಂದೇ ಬಿಡ್ತು. ಅಂತೂ ಇಂತೂ ಟ್ರಿಪ್ಗೆ ಹೊರಟೇ ಬಿಟ್ವಿ ಅನ್ನೋ ಒಂದು ಜೋಶು. ಆ್ಯಂಡ್ ಆ ಮ್ಯೂಸಿಕ್ ಹಾಕಿದ್ದಕ್ಕೂ, ಮಕ್ಕಳೆಲ್ಲ ಕುಣಿತಾ ಇದ್ದಿದ್ದಕ್ಕೂ ನೋಡೋದೇ ಒಂಥರ ತುಂಬ ಹಬ್ಬ ಥರ ಫೀಲ್ ಇತ್ತು ನನಗಂತೂ. ನೋಡ್ತಾ ಇರ್ಬೋದು, ಅಂದರೆ ಇದು ಮ್ಯೂಸಿಕ್ ಎಲ್ಲ ಕೊಟ್ಟರೆ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಸಿಕ್ ಪ್ಲೇ ಮಾಡಿಲ್ಲ, ಎಲ್ಲ ಮ್ಯೂಟಲ್ಲೇ ಹಾಕಿದ್ದೀನಿ. ಯಾಕಂದರೆ ಅಷ್ಟು ಹೆವಿ ಸೌಂಡ್ ಇತ್ತು ಬಸ್ಸಲ್ಲಿ. ಒಂಥರ ನನ್ನ ದರ್ಶನ ಅಂತೂ ಫಸ್ಟ್ ಟೈಮ್ ಅನ್ಕೋತೀನಿ ಈ ರೇಂಜಿಗೆ. ಅಂದರೆ ನಾವು ಎಷ್ಟೊತ್ತವರೆಗೂ ಇದ್ದಿದ್ವೋ ಅಷ್ಟೊತ್ತವರೆಗೂ ಅವಳು ಎಂಜಾಯ್ ಮಾಡಿದ್ಲು. ನಾನಂತೂ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಟ್ರಿಪ್ಗೆ ಹೋದಾಗಿಂದ ಬರೋ ಗಂಟ ಏನೇನು ಮಾಡೋಕ್ಕೆ ಸಾಧ್ಯನೋ, ಎಷ್ಟೆಲ್ಲ ಎಂಜಾಯ್ ಮಾಡೋಕ್ಕೆ ಸಾಧ್ಯನೋ
ಖಂಡಿತ ಮಾಡಬೇಕು. ಯಾವುದೇ ಮುಜುಗರ ಇಲ್ದಲೆ ಆ ಥರ ಏನು ತಲೇಲಿ ಇಟ್ಕೊಂದಲೆ ಫುಲ್ 100% ಎಂಜಾಯ್ ಮಾಡಬೇಕು ಅಂತ. ಯಾಕಂದ್ರೆ ಅದಕ್ಕೋಸ್ಕರ 1 ವರ್ಷದಿಂದ ಎಫರ್ಟ್ ಹಾಕಿದ್ವಲ್ಲ, ಹಾಗಾಗಿ ಆ ದಿನ ಬಂದಾಗ ಸಣ್ಣ ಪುಟ್ಟದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಂಡಲೆ ಫುಲ್ ಎಂಜಾಯ್ ಮಾಡಬೇಕು ಅಂತ ಸ್ಟಾರ್ಟಿಂಗೆ ನಮ್ಮನೆಯವರು ಜೋಶಲ್ಲಿ ಇದ್ದರು. ಮಕ್ಕಳೆಲ್ಲ ಮುಂದೆಗಡೆ ಡ್ಯಾನ್ಸ್ ಮಾಡ್ತಿದ್ರು ಆ್ಯಂಡ್ ನಮ್ಮ ಬ್ರದರ್ಸು, ನಮ್ಮ ಮನೆಯವರು ಎಲ್ಲ ಹಿಂದೆಗಡೆ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡೋಕ್ಕೆ. ಅದು ರಿಯಲಿ ಸಾಂಗು ಆ ಎಫೆಕ್ಟಿಗೆ ಕೂತಿದ್ದತ್ರ ಕೂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಕೈ ಕಾಲೆಲ್ಲ ಆಡಿಸ್ತಾ ಇದ್ವಿ ನಾವೂನು. ಆ ಥರ ಜೋಶಿತ್ತು. ಸೊ ಆಮೇಲೆ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ಆ ಟೈಮ್ ಇದ್ದಾಗಷ್ಟೇ ಎಂಜಾಯ್ ಮಾಡಿಬಿಡ್ಬೇಕು. ಆಮೇಲೆ ನಿದ್ದೆ ಬರ್ತಿರುತ್ತೆ, ಮಕ್ಕಳು ಬಿಡ್ತಿರಲ್ಲ, ಈ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕುಣಿದ್ವಿ. ಇನ್ನೊಂದೇನೆಂದರೆ ಇನ್ನೊಂದು ಪಿಕಪ್ ಇತ್ತು ತುಮಕೂರಲ್ಲಿ. ಅಣ್ಣ, ಅತ್ತಿಗೆ ಎಲ್ಲ ಅಲ್ಲಿ ಹತ್ಕೊಳ್ಳೋದಿದ್ರು. ಸೊ ಹಾಗಾಗಿ ಅಲ್ಲಿ ಗಂಟ ಹೋಗೋವರೆಗೂ ನಿದ್ದೆನೂ ಮಾಡಂಗಿರಲಿಲ್ಲ. ಮಕ್ಕಳು ಕೂಡ ಆ ಜೋಶಲ್ಲಿ ಆ ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದಕ್ಕೂ ಸೌಂಡ್ ಎಫೆಕ್ಟ್‌ಗೂ ನಿದ್ದೆ ಅಂತೂ ಮಾಡಲಿಲ್ಲ. ಒಳ್ಳೊಳ್ಳೆ ಸಾಂಗ್ ಹಾಕ್ತಾಯಿದ್ರು ನಮ್ಮ ಬ್ರದರು. ಸೊ ಎಲ್ಲ ಒಂಥರ ಮಸ್ತಿತ್ತು. ದರ್ಶನ ಅಂತೂ ನಮ್ಮನ್ನು ಕುಣಿಯೋಕ್ಕೂ ಬಿಡ್ತಿಲ್ಲ, ಅವಳು ಕುಣಿತಿಲ್ಲ ಅನ್ನೋ ಥರ ಅವಳನ್ನ ಎತ್ಕೊಂಡು ಕುಣಿಬೇಕು ಅಂದಿದ್ಲು. ಅವಳನ್ನ ಎತ್ಕೊಂಡೇ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಸ್ವಲ್ಪ ವಯಸ್ಸಾದವರೆಲ್ಲ ಕೂತ್ಕೊಂಡಿದ್ರು. ಆ್ಯಂಡ್ ನನ್ನ ತಂಗಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಅವಳು ಡ್ಯಾನ್ಸ್ ಮಾಡಲಿಲ್ಲ. ಇನ್ನೊಬ್ಳು ತಂಗಿ ಆ್ಯಂಡ್ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಫುಲ್ ಖುಷಿಯಲ್ಲಿ ಕುಣ್ದಾಡ್ತಿದ್ವಿ. ಯಾಕಂದರೆ ಇದೆಲ್ಲ ಮನೆಯಲ್ಲಿ ಹೊರ್ಗಡೆ ಎಲ್ಲ ಕುಣಿಯೋಷ್ಟು ಚಾನ್ಸು ಸಿಗ್ತಿರ್ಲಿಲ್ಲ ಆ್ಯಂಡ್ ನಾವು ಕೂಡ ಹೋಗ್ತಾ ಇರಲಿಲ್ಲ. ಇದು ಜಸ್ಟ್ ಫ್ಯಾಮಿಲಿ ಟ್ರಿಪ್ ಆಗಿದ್ದರಿಂದ ಇಷ್ಟ ಬಂದಂಗೆ ಮನಸಾರೆ ಕುಣ್ಕೊಂಡು ಎಂಜಾಯ್ ಮಾಡಿದ್ವಿ ಸೀರಿಯಸ್ಲಿ. ಲೈಟಾಗಿ ಊಟ ಎಲ್ಲ ಮಾಡಿದ್ರಿಂದ ಅಷ್ಟೇನು ಎಫೆಕ್ಟ್ ಆಗಲಿಲ್ಲ. ಮೀನ್ಸ್ ವಾಮಿಟಿಂಗ್ ಆ ಥರ ಎಲ್ಲ ಏನೂ ಆಗಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಚೆನ್ನಾಗಿ ಕುಣಿಯೋ ಜೋಶಲ್ಲಿ ಟರ್ನಿಂಗ್ಸಲ್ಲಿ ಬ್ರೇಕ್ ಎಲ್ಲ ಹಾಕ್ದಾಗ ಎಷ್ಟೊಂದು ಸತಿ ಕೆಳಗಡೆಗೆಲ್ಲ ಬಿದ್ದುಬಿಟ್ಟಿದ್ವಿ ಒಬ್ಬರ ಮೇಲೆ ಒಬ್ಬರು. ಅದನ್ನು ವೀಡಿಯೋ ರೆಕಾರ್ಡ್ ಆಗಿದೆ. ಅದು ಸಖತ್ ಕಾಮಿಡಿ ಇರೋದಂತಂದರೆ ಇದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಯಾಕಂದರೆ ಡ್ಯಾನ್ಸ್‌ದೇ ವೀಡಿಯೋಸು ಎಲ್ಲ ಆ್ಯಡ್ ಮಾಡಿಬಿಟ್ರೆ ಫಸ್ಟ್ ಡೇನೇ 1.5 ಅವರ್ ಇದೆ. ಅದರಲ್ಲಿ ವೀಡಿಯೋ ಮಾತ್ರ ತುಂಬ ಕಡಿಮೆ. ಯಾಕಂದರೆ ಒಂದು 3-4 ಅವರ್ಸ್ ಕುಣ್ದಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ಏನು ಸ್ವಲ್ಪ ಗ್ಯಾಪ್ ಕೊಟ್ಟು ಆದರೂ ಕೂಡ ಕಂಟಿನ್ಯೂಸ್ ಆಗಿ ಬರೀ ಡ್ಯಾನ್ಸ್ ವೀಡಿಯೋಸ್ನೇ ಹಾಕೋಕ್ಕಾಗಲ್ಲ ಅಲ್ವಾ. ಮತ್ತು ವಿತೌಟ್ ಮ್ಯೂಸಿಕ್ಕು ಅದನ್ನ ನೋಡೋಕ್ಕೂ ಕೂಡ ಒಂಥರ ಬೋರಿಂಗ್ ಅನಿಸುತ್ತೆ. ಇದರಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಶಾರ್ಟ್ಸಲ್ಲೆಲ್ಲ ಬಿಡ್ತಾ ಇರ್ತೀನಿ ಈ ಡ್ಯಾನ್ಸ್‌ಗಳದ್ದು ವೀಡಿಯೋ. ಸಾಧ್ಯ ಆದರೆ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಸೀರಿಯಸ್ಲಿ ಇಷ್ಟು ಎಂಜಾಯ್ ಮಾಡ್ತೀವಿ ಈ ಟ್ರಿಪ್ಪಲ್ಲಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರೀಲ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡೆ. ಅದು ಮಾತ್ರ ರೀಚ್ ಆಗಲಿಲ್ಲ ಅನ್ನೋದೊಂದು ಬಿಟ್ಟರೆ 100% ಫುಲ್ಫಿಲ್ಲಾಗಿ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಒಬ್ರಿಗಿಂತ ಒಬ್ಬರು ಹೆಚ್ಚು ಎಕ್ಸ್‌ಪ್ರೆಷನ್ಸಲ್ಲಿ. ಅದರಲ್ಲೂ ಸೀರಿಯಸ್ಲಿ ನಮ್ಮ ಮಂಜಣ್ಣ ಅಂತೂ ಎಕ್ಸ್‌ಪ್ರೆಷನ್ ಕೊಡೋದ್ರಲ್ಲಿ ಎಕ್ಸ್ಪರ್ಟು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದಂತೂ. ನಮ್ಮ ಮನೆಯವರಂತೂ ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಅವ್ರಿಗೆ ಮತ್ತೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಥರ ಕುಣಿದು ಅವರು ಕೂಡ ತುಂಬ ವರ್ಷಗಳಾಗೋಗಿತ್ತು. ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಅದೇ ಜೋಶ್ ಮೇಂಟೈನ್ ಮಾಡ್ತಾಯಿದ್ರು ಅವರಂತೂ. ಫುಲ್ ಖುಷಿ ನೋಡೋದಕ್ಕೆ ಹೇಳಬೇಕು ಅಂತಂದರೆ. ಆ್ಯಕ್ಚುಲಿ ಅದು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ನೀವು ಕೂಡ ಅಲ್ಲಿ ಇದ್ದಿದ್ದಿದ್ರೆ ಯಾವ ಥರ ಇರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಾತ್ರ ಅದು ಫೀಲ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಸ್ವಲ್ಪ ಎಲ್ಲ ನಾಚಿಕೆ ಸ್ವಭಾವ ಇರ್ತಾರಲ್ಲ ನಮ್ಮ ಬ್ರದರ್ಸ್ ಎಲ್ಲ, ಅವ್ರನ್ನೆಲ್ಲ ಎಳೆದು ಬನ್ನಿ ಡ್ಯಾನ್ಸ್ ಆಡಿ. ಇವಾಗ ಆಡ್ದಲ್ಲ ಇನ್ಯಾವಾಗ ಆಡ್ತೀರಾ, ವಯಸ್ಸಾದ್ಮೇಲೆ ಆಡ್ತೀರಾ ಅಂತೆಲ್ಲ ಹೇಳ್ಕೊಂಡು ಅವ್ರನ್ನೂ ಎಳ್ಕೊಂಡು ಇನ್ನೊಂದೇನೆಂದರೆ ಆ ಬಸ್ಸಲ್ಲಿ ಮಧ್ಯ ಸ್ವಲ್ಪ ಒಬ್ಬೊಬ್ಬರು ನಿಂತ್ಕೊಂಡು ಡ್ಯಾನ್ಸ್ ಆಡೋಕ್ಕಷ್ಟೇ ಜಾಗ ಇರುತ್ತೆ. ಇಬ್ಬಿಬ್ಬರೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ಬಟ್ ಅದೇ ಜಾಗದಲ್ಲಿ ಅಷ್ಟು ಜಾಗ ಮಾಡಿಕೊಂಡು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಚೆನ್ನಾಗಿ ನಿಜ ಒಂಥರ ಫುಲ್ ಖುಷಿ ಆಗೋಯಿತು. ಫಸ್ಟ್ ಟೈಮು ಮನಸ್ಸು ಬಿಚ್ಚಿ ಕುಣ್ದಿರೋ ಫೀಲ್ ಇದು ನನಗೆ ಹೇಳ್ಬೇಕು ಅಂದರೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಎಲ್ಲ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಮತ್ತು ಡ್ಯಾನ್ಸ್ ಮಾಡಿದ್ರೆ ಯಾರೇನು ಅನ್ಕೊತಾರೋ ಈ ಥರ ಎಲ್ಲ ಫೀಲ್ ಇತ್ತು ಮೈಂಡಲ್ಲಿ. ಇವತ್ತು ನಮ್ಮ ಮನೆಯವರಂತೂ ಹೇಳ್ಬಿಟ್ಟಿದ್ರು, ಯಾರು ಏನಾದರೂ ತಿಳ್ಕೊಳ್ಳಿ, ಯಾರು ಏನಾದರೂ ಅಂದ್ಕೊಳ್ಳಿ, ಅವೆಲ್ಲ ಏನೂ ತಲೆ ಕೆಡಿಸ್ಕೊಬೇಡಮ್ಮ. ನಿನ್ಗೇನು ಅನಿಸುತ್ತೆ
ಕುಣಿ ಪದೇ ಪದೇ ನಾವೇನು ಇದೇ ಥರ ಇರಲ್ಲ. ಇನ್ನು ಮುಂದೆ ನಾವು ಸ್ವಲ್ಪ ಬದಲಾಗಬೇಕು. ನೀನು ಫಸ್ಟ್ ಆಫ್ ಆಲ್ ಬದಲಾಗು, ನಿನ್ನ ಮೆಂಟಾಲಿಟಿ ಚೇಂಜ್ ಮಾಡ್ಕೊ ಅಂತೆಲ್ಲ ಹೇಳಿದ್ರು. ಸೊ ಹಂಗಾಗಿ ಅದಕ್ಕೆ ಹಂಗೂ ನಾನು ಇನ್ನೂ ಸ್ಟಾರ್ಟಿಂಗ್ ಡ್ಯಾನ್ಸ್ ಆಡೋಕ್ಕೆ ಹೋಗಿರ್ಲಿಲ್ಲ ಅಂದ್ಬಿಟ್ಟು ಅವರು ಹೇಳ್ಕೊಂಡು ಡ್ಯಾನ್ಸ್ ಆಡಿಸ್ತಾಯಿದ್ರು. ನನಗೆ ಅವ್ರು ನೋಡಿ ಕಾಪಿ ಮಾಡ್ತಿದ್ದೆ ಹೊರತು ನನಗೆ ಹೊಸ್ದಾಗಿ ಏನು ಸ್ಟೆಪ್ಸ್ ಎಲ್ಲ ಬರಲ್ಲ. ಹಾಗಾಗಿ ಏನೋ ಒಂದು ಟ್ರೈ ಮಾಡೋಣ ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಟ್ರೈ ಮಾಡಿದ್ರೆ ಬರುತ್ತಲ್ವಾ, ಏನು ಅಷ್ಟು ಕೆಟ್ಟದಾಗಂತೂ ಏನು ಮಾಡಲ್ಲ ಅನ್ನೋದೊಂದು ನಂಬಿಕೆ ಅಷ್ಟೇ. ಸೊ ಸೀರಿಯಸ್ಲಿ ಇದು 2x ಅಲ್ಲಿಕ್ಕಿರೋದಕ್ಕೆ ಸ್ವಲ್ಪ ಫಾಸ್ಟ್ ಆಗಿದೆ. ನಾರ್ಮಲಾಗಿ ನೋಡಬೇಕು ಮಸ್ತಿತ್ತು. ಅಂತೂ ಇಂತೂ ಟೋಲ್ ಕೂಡ ಪಾಸ್ ಮಾಡಿದ್ವಿ ತುಮಕೂರು ರೋಡ್ದು. ಸೊ ಮತ್ತೆ ಇನ್ನೊಂದೇನೆಂದರೆ ಅಲ್ಲಿ ಮಧ್ಯದಲ್ಲಿ ನನ್ನ ತಂಗಿ ಬರ್ತಾಳೆ ಅಂತ ಫೋನ್ ಮಾಡಿದ್ರು. ಸೊ ಹಾಗಾಗಿ ಫಸ್ಟಾಗಿ ಚೆನ್ನಾಗಿ ಎಲ್ಲ ಕುಣ್ಕೊಂಡು ತುಮಕೂರಿಗೆ 1 ಅವರ್ ಜರ್ನಿ ಇತ್ತು. 1 ಅವರಲ್ಲಿ 1 ಅವರು ಕೂಡ ವೇಸ್ಟ್ ಮಾಡ್ದಂಗೆ ಕುಣ್ದಿದ್ದೀವಿ. ಅದರಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಕುಣಿದ್ರು ಅಷ್ಟೇ. ಯಾಕಂದರೆ ಮಕ್ಕಳೆಲ್ಲ ನಿದ್ದೆ ಮಾಡಿಬಿಟ್ರಲ್ಲ, ಊಟ ಎಲ್ಲ ಆಗಿತ್ತು. ಮತ್ತು ಎಷ್ಟೇ ಸೌಂಡ್ ಇದ್ದರೂ ಮಕ್ಕಳಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬಂತು ಅಂದರೆ ಇದ್ದಿರಲ್ಲ. ಹಾಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರು. ಆದರೆ ದರ್ಶನ ಮಾತ್ರ ಯಾರು ನಿದ್ದೆ ಮಾಡಿದ್ರು, ದರ್ಶನ ನಿದ್ದೆ ಮಾಡಲಿಲ್ಲ. ಆ್ಯಂಡ್ ನಮ್ಮ ದಿಯಾ ಕೂಡ ಅಷ್ಟೇ ಒಂದು ಸತಿ ನಿದ್ದೆ ಹೋಗಿ ಮತ್ತೆ ಎದ್ಲು ಆ ಸೌಂಡ್ ಎಫೆಕ್ಟಿಗೆ. ಮತ್ತೆ ಅವಳು ನಿದ್ದೆ ಕಣ್ಣಲ್ಲೇ ಕುಣಿತಾ ಇದ್ಲು. ಆ ಮಕ್ಕಳ ಕ್ಯೂಟ್ ರಿಯಾಕ್ಷನ್ನು ಮತ್ತು ನಾವೆಲ್ಲ ಡ್ಯಾನ್ಸ್ ಆಡ್ಬೇಕಾದ್ರೆ ನಮ್ಮನ್ನೇ ನೋಡ್ತಾ ಇದ್ದಿದ್ದು ಅದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಮತ್ತು ಈ ಥರ ಟ್ರಿಪ್ ಅವಾಗವಾಗ ಹೋಗ್ತಾ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೇ ಯಾಕೆಲ್ಲ ಟ್ರಿಪ್ ಜಾಸ್ತಿ ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇವೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು. ನಮ್ಮ ಮನೆಯವರಂತೂ ಫುಲ್ ಡ್ಯಾನ್ಸರ್ ಆಗಿಬಿಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗೆಲ್ಲ ಏನು ಬರಲ್ಲ, ಡ್ಯಾನ್ಸೇ ಬರಲ್ಲ ಹೇಳ್ಬೇಕು ಅಂದರೆ. ಅವ್ರು ಸ್ವಲ್ಪ ಈ ಥರ ಮಾಡು, ಈ ಥರ ಮಾಡು ಅಷ್ಟೇ ಡ್ಯಾನ್ಸು ಅಂತ ಹೇಳ್ಕೊಡ್ತಾಯಿದ್ರು. ನಾನಂತೂ ಅದನ್ನೇ ನೋಡಿ ಕಾಪಿ ಮಾಡ್ತಾಯಿದ್ದೆ ಅಷ್ಟೇ. ಯಾಕಂದರೆ ಅಷ್ಟು ಬರ್ದಲೇ ಇರೋದ್ರಿಂದ ಕಲಿಯೋಣ ಅದರಲ್ಲೇನಿದೆ ಅಂತ. ದರ್ಶನನೂ ಅಷ್ಟೇ ಸೀಟಲ್ಲೇ ಕೂತ್ಕೊಂಡಿದ್ದ ಹತ್ರನೇ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವಾಗವಾಗ ನಾನು ಆ ಥರ ಡ್ಯಾನ್ಸ್ ಮಾಡೋದು ಅವಳ ಜೊತೆಗೆ. ಆ್ಯಂಡ್ ನಮ್ಮ ಮನೆಯವರು ಕೂಡ ಹೋಗಿ ಹೋಗಿ ಅವಳ ಜೊತೆ ಅವಳಿಗೂ ಬೇಜಾರಾಗಬಾರ್ದಲ್ಲ, ಅಪ್ಪ ಏನು ಅವ್ರ ಜೊತೆನೇ ಆಡ್ತಾರೆ, ನನ್ನ ಜೊತೆ ಆಟ ಆಡಲ್ಲ ಅಂತ. ಹಾಗಾಗಿ ಮಕ್ಳಿಗೂ ಅವ್ರಿಗೂ ಬೋರಿಂಗ್ ಆಗದೇ ಇರೋ ಥರ ಮತ್ತು ಮಕ್ಕಳನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡಬೇಕು, ಅದೇ ಕಾಂಪ್ಲಿಕೇಟೆಡ್. ಯಾಕಂದರೆ ಬ್ರೇಕ್ ಹಾಕಿದ್ರೆ ನಮ್ಮ ಜೊತೆ ಮಕ್ಕಳು ಕೂಡ ಬೀಳ್ತಿದ್ರು. ಯಾಕಂದರೆ ಅದೇ ಫಸ್ಟ್ ಆಫ್ ಆಲ್ ಭಯ ಅಂದರೆ ಮಕ್ಕಳಿಗೆ ಗೊತ್ತಿಲ್ಲದಲೇ ಸುಮ್ಮನೆ ಕೈಯೆಲ್ಲ ಬಿಟ್ಟು ಕುಣಿತಾ ಇರ್ತಾರೆ. ದೊಡ್ಡವರಂದ್ರೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಬರ್ತಾ ಇರುತ್ತೆ, ಸೀಟ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಮೋರೋವರ್ ಎಲ್ಲ ಡ್ಯಾನ್ಸು ಬೆಳಗಿನ ಜಾವ ಆಯಿತು ಮುಗಿಯೋಷ್ಟರಲ್ಲಿ ಎಲ್ರಿಗೂ ತಲೆನೇ ನೋವು ಬಂದ್ಬಿಟ್ಟಿತ್ತು. ಏನು ತಿಂದಿರೋದೆಲ್ಲ ಕರ್ಗೋಗ್ಬಿಟ್ಟು ನಿದ್ದೆ ಗಂಡು ಬರ್ತಿದ್ರು ಕೂಡ ಬಿಡ್ದಲೇ ಡ್ಯಾನ್ಸ್ ಮಾಡಿಕೊಂಡು ಒಂಥರ ಫುಲ್ ಖುಷಿ. ಯಾಕಂದರೆ ಫಸ್ಟ್ ಡೇ ಅಷ್ಟೇ ಈ ಥರ ಎಂಜಾಯ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಡೇ ಎಲ್ಲ ನಿದ್ದೆ ಹೊಡಿತಾ ಹಾಗಾಗಿ ಫಸ್ಟ್ ಡೇನೇ ಸ್ಟಾರ್ಟಿಂಗೇ ಭರ್ಜರಿಯಾಗಿರಬೇಕು ಅಂತ ಕೂತಿದ್ದ ಹತ್ರನೇ ಡ್ಯಾನ್ಸು ನಾನೂ. ಯಾಕಂದರೆ ಬ್ರೇಕ್ ಹಾಕಿದ್ರೆ ಒಂದೆರಡು ಸತಿ ಬಿದ್ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಆ ಥರ. ನಮ್ಮ ಅತ್ತಿಗೆ ಕೂಡ ಬಿದ್ದರು, ಸರಿಯಾಗಿ ಏಟಾಯಿತು. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಫುಲ್ ಭರ್ಜರಿಯಾಗಿ ಕುಣ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಅಂತೂ ಇಂತೂ ನೋಡ್ತಾ ಇರ್ಬೋದು ಸಾಂಗ್ಗಳು ಸಾಂಗ್ ಪ್ಲೇ ಮಾಡಂಗಿದ್ದಿದ್ರೆ ಮಸ್ತಾಗಿರ್ತಿತ್ತು. ಈ ಎಲ್ಲ ಸ್ಟೆಪ್ಸ್ಗಳನ್ನ ನೀವು ನೋಡಿದಾಗ ನಿಮಗೆ ಯಾವ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತೀವಿ ಅಂತ ಅನಿಸುತ್ತೆ. ಮತ್ತು ಟ್ರಿಪ್ಪಲ್ಲಿ ಹೈಯೆಸ್ಟು ಯಾವ ಸಾಂಗ್ ಪ್ಲೇ ಆಗಿರ್ಬೋದು ಅಂತ ಈಗಿನ ಟ್ರೆಂಡಲ್ಲಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯಿತಾ. ನೋಡೋಣ ಯಾರೆಲ್ಲ ಎಷ್ಟೆಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ಯಾವ್ಯಾವ ಸಾಂಗ್ ಇರ್ಬೋದು ಅಂತ. ಹಾಗಂತ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಅದೇ ಸಾಂಗ್ ಅಂತ ನೋಡಿಬಿಟ್ಟು ಅಲ್ಲಿಂದ ಇಲ್ಲಿ ಕಾಪಿ ಮಾಡಬೇಡಿ. ಓನಾಗಿ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಷ್ಟೊಂದೇನು ಪ್ರೊಫೆಷ್ನಲ್ ಆಗಿಲ್ಲ ಸ್ಟೆಪ್ಸ್ ಎಲ್ಲ ಇರೋದೆಲ್ಲ ಟಮಟೆ ಬೀಟ್ಸು ಈ ಥರನೇ. ಬಟ್ ಸಾಂಗ್ ಹಾಕ್ಕೊಂಡೆ ಇವೆಲ್ಲ ಡ್ಯಾನ್ಸ್ ಮಾಡಿರೋದು. ಮ್ಯೂಟ್ ಇರೋದ್ರಿಂದ ನಿಮ್ಗೆ ಆ ಥರ ಫೀಲ್ ಕೊಡ್ಬೋದು ಅಷ್ಟೇ. ನೋಡೋಣ ಎಷ್ಟು ಜನ ಎಷ್ಟು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಹಾಗೂ ಈಗ ತುಮಕೂರಂತೂ ಬಂದ್ವಿ. ಆ್ಯಂಡ್ ನನ್ನ ತಂಗಿ ಕೂಡ ಬಂದಳು, ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಆ ಲೈಟಿಂಗು ಅದಕ್ಕೂ ನಾವು ಕುಣ್ದಿದ್ದ ರೇಂಜ್ಗೂ ಒಳ್ಳೆ ದೆವ್ವ ಥರ ಕಾಣಿಸ್ತಾ ಇದ್ವಿ. ಸೊ ಎಲ್ಲರಿಗೂ ಹಂಗೆ ಒಂದು ಹಾಯ್ ಹೇಳಿ ವಿಶ್ ಮಾಡಿ ಚೆನ್ನಾಗಿರಲಿ ಜರ್ನಿ ಅಂತ ಅಂದ್ಬಿಟ್ಟು ಹೊರಡ್ಲು. ಡ್ಯಾನ್ಸ್ ಎಲ್ಲ ಮುಗೀತು, ದರ್ಶನ ಆಟಾಡ್ತಾ ಇದ್ಲು.
ಹಾಗೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು ವಿತೌಟ್ ಲೈಟನ್ನು ಆಫ್ ಮಾಡ್ದಂಗೆ ಹಂಗೇ ಅಟ್ಲೀಸ್ಟ್ ಹೇಳಿದ್ನಲ್ಲ ತುಮಕೂರಲ್ಲಿ ಇನ್ನೂ ಒಂದು ಫ್ಯಾಮಿಲಿ ಪಿಕ್ ಮಾಡೋದಿತ್ತು 2 ಫ್ಯಾಮಿಲಿನ. ಸೊ ಹಾಗಾಗಿ ಅಲ್ಲಿ ಗಂಟ ಹೋಗೋ ಗಂಟ ಇನ್ನೇನು ಮಕ್ಕಳಂತೂ ಮಲ್ಕೋತಾ ಇರಲಿಲ್ಲ. ಚೆನ್ನಾಗಿ ಕುಣಿಸ್ಕೊಂಡು ಆಟ ಆಡಿಸ್ಕೊಂಡು ದರ್ಶನ ಫೈನಲಿ ಕೂಡ ಏನೂ ತಿನ್ನಲಿಲ್ಲ. ಬಿಸ್ಕೆಟಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಳು. ಮೊಸರನ್ನ ಹಾಗೆ ಉಳ್ಕೊಂತು. ಆಮೇಲೆ ಮೊಸರನ್ನ ಬೇರೆ ಕೊಡಬೇಡಿ ವಾಮಿಟ್ ಆಗಿಬಿಟ್ರೆ ಅಂತ ಅಂತಿದ್ರು. ಸೊ ಮತ್ತು ಹಂಗಂತ ಹೇಳಿದ್ಮೇಲೂ ಕೊಟ್ಟರೆ ನಿಜವಾಗ್ಲೂ ವಾಮಿಟ್ ಆದರೆ ಸುಧಾರ್ಸೋದು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ನಾನು ಕೊಡೋಕ್ಕೆ ಹೋಗಲಿಲ್ಲ. ಸೊ ಅಂತೂ ಇಂತೂ ಊರು ಹಳ್ಳಿ ಹತ್ರ ಬಂತು. ಸೊ ಆ ವ್ಯೂ ನೋಡ್ಕೊಂಡು ಹಂಗೇ ತುಂಬ ವರ್ಷ ಆಗಿತ್ತು ನಾನು ಕೂಡ ಆ ಊರ ಕಡೆ ಎಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಹಂಗೆ ಹೋದ್ವಿ. ಕತ್ಲಲ್ಲಿ ಹೋಗಿದ್ದಕ್ಕೂ ಅದಕ್ಕೂ ಒಂಥರ ಡಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಮನೆಗೆ ಕೂಡ ಬಂತು. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಏನೇನು ಕೆಲಸ ಕಾರ್ಯಗಳಿದೆಲ್ಲ ಮುಗಿಸ್ಕೊಂಡು ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡ್ವಿ. ಅವ್ರು ಆಲ್ರೆಡಿ ರೆಡಿ ಇದ್ದಿದ್ದರಿಂದ ತುಂಬ ಹೊತ್ತೇನಾಗಲಿಲ್ಲ. ಎಲ್ಲರೂ ಹತ್ಕೊಂಡ್ರು ಬೇಗ ಬೇಗ. ಸೊ ಇಲ್ಲಿಂದ ಇನ್ನೊಂದು ಜೋಶು ಸ್ಟಾರ್ಟ್ ಆಯಿತು. ಇಷ್ಟೊತ್ತವರೆಗೂ ಒಂದು ಜೋಶಲ್ಲಿ ಕುಣ್ಕೊಂಡು ಬಂದಿದ್ವಿ. ಇಲ್ಲಿ ಡಬಲ್ ಜೋಶ್ ಆ್ಯಡ್ ಆಯಿತು. ಇಲ್ಲಿಂದ ಕೂಡ ಸ್ಟಾರ್ಟ್ ಮಾಡಿಕೊಂಡು ಕುಣಿಯೋದು ಹೊರಟಿದ್ದೆ ತಡ. ಒಂದು 5 ಮಿನಿಟ್ಸ್ ಸೀಟೆಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರು ಜೋಶನ್ನ. ಹಾಗೆ ಒಂದು ಸ್ಟವ್ ಕೂಡ ಮರ್ತೋಗ್ಬಿಟ್ಟಿದ್ವಿ ಬೆಂಗಳೂರಿಂದ ತೊಗೊಂಡೋಗೋದು. ಸೊ ಹಾಗೆ ಅದನ್ನು ಅಲ್ಲೇ ಮನೇಲಿ ಇದ್ದಿದ್ದರಿಂದ ಅವೆಲ್ಲ ಎತ್ಕೊಂಡು ಮತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಐಟಮ್ಸ್ ಕೂಡ ಎಲ್ಲ ತೊಗೊಂಡಿದ್ವಿ. ಹೋಲ್ಸೇಲಾಗಿ ಎಲ್ರಿಗೂ ಆಗೋ ಥರ. ನೋಡೋಣ ಏನೇನು ಅಡುಗೆ ಮಾಡಿದ್ವಿ ಟ್ರಿಪ್ಪಲ್ಲಿ ತಿಂದ್ವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಯಾಕೆಂದರೆ ಇದಿನ್ನೂ ಜಸ್ಟ್ ಬಿಗಿನಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಹತ್ಬಿಟ್ಟು ಎಲ್ಲ ಅವ್ರವ್ರ ಸೀಟು ಸೆಟಲ್ ಆದರು. ಎಲ್ಲ ಸೀಟು ಫಿಲ್ ಕೂಡ ಆಯಿತು. ಸೊ ಇಷ್ಟೊತ್ತವರೆಗೂ ಎಲ್ಲ ಖಾಲಿ ಖಾಲಿ ಕಾಣಿಸ್ತಿತ್ತು. ಹೀಗೆಲ್ಲ ಫಿಲ್ ಆಗಿದ್ದರಿಂದ ಒಂಥರ ಈಗ ಒಂದು ಟ್ರಿಪ್ನ ಕಳೆ ಬಂತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಈಗ ಬಂದಿದ್ದ ನಮ್ಮ ಲೇಕು, ಜಾನು, ಜನನಿ ಅವರು ನಮ್ಮ ಗುಂಡ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ಫಸ್ಟು ಗುಂಡ, ದರ್ಶನ, ದಿಯಾ, ಜಾನು ಎಲ್ಲ ಡ್ಯಾನ್ಸ್ ಆಡಿದರು. ಈಗ ಇವರೆಲ್ಲ ಬಂದಿದ್ದಕ್ಕೆ ಆ ಜೋಶಿನ ಡಬಲ್ ಆಗಿದ್ದರಿಂದ ಅವರು ಬನ್ನಿ ಬನ್ನಿ ಡ್ಯಾನ್ಸ್ ಆಡೋಣ ಅಂತಿದ್ದಾರೆ. ಅವ್ರಿಗೆ ಹೆಂಗೆ ಗೊತ್ತು ನಾವು ಬರೋಷ್ಟರಲ್ಲಿ ಅಲ್ಲೇ ಚೆನ್ನಾಗಿ ಕುಣ್ಕೊಂಡು ಒಂದು 2 ಸತಿ ಬಸ್ಸಿಂದ ಬ್ರೇಕ್ ಹಾಕಿದಾಗ ಕೆಳಗಡೆ ಎಲ್ಲ ಬಿದ್ದು ಒದ್ದಾಡ್ಕೊಂಡು ಬಂದಿದ್ದೀವಿ ಅಂತ. ಆದರೂ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಇನ್ನೂ ಫುಲ್ ಜೋಶಲ್ಲಿ ಕುಣ್ಕೊಂಡು, ಅದರಲ್ಲೂ ಏನು ಗೊತ್ತಾ ಹಳ್ಳಿಯಲ್ಲಿ ಮಿಡ್ನೈಟ್ ಆಲ್ರೆಡಿ ಒಂದು 12-12:30 ಆಗಿತ್ತು ನಾವು ಅಲ್ಲಿಗೆ ರೀಚ್ ಆದಾಗ. ಯಾಕಂದರೆ 9:30ಗೆ ಬಿಟ್ಟಿದ್ದಲ್ಲ. 1-2 ಅವರ್ಸ್ ಆಯಿತು ತುಮಕೂರಿಗೆ ಹೋಗೋಷ್ಟರಲ್ಲಿ. ಸೊ ಅಷ್ಟರಲ್ಲಿ ನಾವು ಹಾಕ್ಕೊಂಡಿದ್ದಿದ್ದು DJ ಸೌಂಡ್ಗೂ ಬಸ್ಸು ಹೋಗ್ತಾಯಿದ್ರೆ ಫುಲ್ ಸೌಂಡು ಎಫೆಕ್ಟು. ಮಧ್ಯರಾತ್ರಿ ಹಳ್ಳಿಗಳಲ್ಲಿ ಯಾರ್ಯಾರು ಏನಂತ ಬೈಕೊತಾರೋ ಅಂತ ಯೋಚನೆ ಮಾಡಿಕೊಂಡು ಅದೇನು ಜಾಸ್ತಿ ಹೊತ್ತಿರಲ್ಲ ಅಲ್ವಾ ಅಂತ ಮೂವಿಂಗೆಲ್ಲ ಫುಲ್ ಖುಷಿಯಾಗಿ ಏನು ಜೋಡಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳೆಲ್ಲ ಫುಲ್ಲು ಗಾಬರಿಯಾಗಿ ನೋಡ್ತಾಯಿದ್ರು. ಏನಪ್ಪ ಹಿಂಗೆ ಕುಣಿತಾರೆ ಅಂತ. ಯಾಕಂದರೆ ಅವ್ರು ಈ ಥರ ಕುಣಿದಿರೋದನ್ನ ನೋಡಿರಲ್ಲ ಅಲ್ವಾ. ಸಣ್ಣ ಮಕ್ಳಿಗಂದರೆ ಗೊತ್ತಾಗಲ್ಲ. ಸ್ವಲ್ಪ ಬುದ್ಧಿ ಬಂದಿರೋ ಮಕ್ಕಳಿಗೆ ಫುಲ್ ಖುಷಿಯಾಗಿ ನೋಡ್ತಾಯಿದ್ರು. ಮನೇಲಿ ಇಷ್ಟು ಸೈಲೆಂಟಾಗಿರ್ತಾರೆ ಈ ಅಮ್ಮಂದಿರು, ಇಲ್ಲಿ ನೋಡಿದ್ರೆ ಹಿಂಗೆ ಕುಣಿತಾ ಬಿದ್ದವರಲ್ಲ ಅಂತ. ಅವ್ರು ಹೇಳಿಲ್ಲ. ಬಟ್ ಅವರ ಮನಸ್ಸಿನ ಮಾತನ್ನು ನಾನು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ವಯಸ್ಸಾದವರೆಲ್ಲ ಸ್ವಲ್ಪ ನೋಡಿಕೊಂಡು ಫುಲ್ ಖುಷಿಯಾಗಿದ್ದರು. ಯಾಕಂದರೆ ಅವರು ಕೂಡ ಇದನ್ನೆಲ್ಲ ಮಾಡಿರಲ್ಲ ಅಲ್ವಾ. ಹಾಗಾಗಿ ಮಕ್ಕಳು ಖುಷಿನೇ ಅವ್ರ ಖುಷಿಯಾಗಿರುತ್ತೆ. ಮಕ್ಕಳೆಲ್ಲ ಕುಣಿತಾ ಇರೋದನ್ನು ನೋಡಿಕೊಂಡು ಮಕ್ಕಳುಗಳ್ನ ಸಮಾಧಾನ ಮಾಡ್ತಿದ್ರು ದೊಡ್ಡವರೆಲ್ಲ ಎತ್ಕೊಂಡು. ಅವ್ರು ಬಂದಮೇಲೂ ಕೂಡ ಒಂದು 2 ಅವರ್ಸ್ ಚೆನ್ನಾಗಿ ಕುಣಿದ್ವಿ. ಆಮೇಲೆ ಯಾಕಂದರೆ ನಾವು ಸ್ವಲ್ಪ ಸ್ಟಾರ್ಟಿಂಗು ಕುಣಿದಿದ್ರಿಂದ ಅವ್ರಿಗೆ ಜಾಗ ಬಿಟ್ಟಿದ್ವಿ ಕುಣಿಲಿ ಅಂತ ಅಂದ್ಬಿಟ್ಟು. ಅವರು ಕಪಲ್ಸ್ ಥರ ಎಲ್ಲ ಜೊತೇಲಿ ಸ್ವಲ್ಪ ಹೊತ್ತು ಕುಣಿದು ಟಯರ್ಡ್ ಆಗೋ ಗಂಟ ಹಲವಾರು ನೀವು ನಂಬ್ತಿರೋ ಬಿಡ್ತಿರೋ ಬೆಳಗಿನ ಜಾವ 4 ಗಂಟೆವರೆಗೂ ಟ್ರಾವೆಲಿಂಗಲ್ಲೇ ಕುಣ್ಕೊಂಡೇ ಹೋಗಿದ್ದೀವಿ. ತಿಂದಿದ್ದೆಲ್ಲ ಫುಲ್ ಕರಗೋಗಿತ್ತು. ಬೆಳಗ್ಗೆ ಎದ್ದು ಸರಿಯಾಗಿ ಟಿಫನ್ ಹಾಕಿಲ್ಲ ಅಂದರೆ ಯಾರೂ ಎದ್ದೇಳ್ತಿರ್ಲಿಲ್ಲ. ಆ ಥರ ಆಗಿತ್ತು ಎಲ್ಲರ ಕಂಡೀಷನ್ನು. ಅಷ್ಟು ರೇಂಜಿಗೆ ಕುಣಿದಿದ್ವಿ. ಇನ್ನು ನಮ್ಮ ಮಂಜಣ್ಣನೂ ಎಕ್ಸ್ಪ್ರೆಷನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಸಕ್ಕತ್ತಾಗಿ ಕೊಡ್ತಾರೆ. ಆ್ಯಂಡ್ ನಮ್ಮ ಗೌಡ ಕೂಡ ಅಷ್ಟೇ
ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಆ ಸೇಮ್ ಜೋಶ್ ಮೇಂಟೈನ್ ಮಾಡ್ಕೊಂಬಂದರು. ಆ್ಯಂಡ್ ನಮ್ಮ ಬಾಯ್ಸ್ ಅಂತೂ ಹೇಳಂಗೇ ಇಲ್ಲ. ಸಿಕ್ಕಾಪಟ್ಟೆ ಎನರ್ಜಿಟಿಕ್ ಅಂತ ನಮ್ಗೆ ಆವಾಗಲೇ ಗೊತ್ತಾಗಿದ್ದು. ಅವ್ರಿಗೂ ಕೆಲಸ ಎಲ್ಲ ಮಾಡಿ ಮಾಡಿ ಬೋರಾಗಿ ಒಂಥರ ಚಿಲ್ ಆಗಿದ್ರು ಎಲ್ಲರೂ. ಫುಲ್ ಖುಷಿ ಅದನ್ನ ನೋಡೋಕ್ಕೆ. ಅಲ್ಲಿನ್ನೂ ಡೈರೆಕ್ಟ್ ಒರಿಜಿನಲ್ ವಾಯ್ಸ್ ಕೊಟ್ಬಿಟ್ರಂತೂ ಕೇಳಿದವರೆಲ್ಲ ಬಿದ್ದು ಬಿದ್ದು ನಗ್ತಾರೆ. ಅಷ್ಟು ಕಿರ್ಚ್ಕೊಂಡು ಯಪ್ಪಾ! ನಿಜ ಅದು ಈಗ ನೋಡಿದ್ರು ಫುಲ್ ಖುಷಿಯಾಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಯಾವುದನ್ನು ಡಿಲೀಟ್ ಮಾಡಿಲ್ಲ. ಆದಷ್ಟು ಎಲ್ಲನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ನೋಡೋ ನಿಮಗಷ್ಟೇ ಅಲ್ಲ, ಮತ್ತೆ ತೆಗೆದು ನೋಡಿದಾಗ ಅದು ನನಗೆ ಮತ್ತೆ ರೀಕಾಲ್ ಆಗಬೇಕು, ಮತ್ತೆ ಅದು ಫುಲ್ ಖುಷಿಯಾಗಬೇಕು. ಎಷ್ಟೇ ಬೇಜಾರಿದ್ರೂ ಆ ವಿಡಿಯೋ ನೋಡಿದಾಗ ಅದೆಲ್ಲ ಮರ್ತೋಗಬೇಕು ಅಂತ ಅಂದ್ಬಿಟ್ಟು ಆದಷ್ಟು ಎಲ್ಲ ವೀಡಿಯೋನೂ ಕವರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಈಗ ಫುಲ್ ಬಾಯ್ಸ್ಗೆಲ್ಲ ಬಿಟ್ಬಿಟ್ವಿ. ಇಲ್ಲಿ ಯಾವ ಥರ ಅಂದರೆ ಒಂದು ಸತಿ ಫುಲ್ ಬಾಯ್ಸ್ ಆಡೋದು, ಒಂದು ಸತಿ ಫುಲ್ ಗರ್ಲ್ಸ್ ಆಡೋದು, ಮತ್ತು ಕಪಲ್ಸ್ ಡ್ಯಾನ್ಸ್ ಆಡೋದು, ಮತ್ತು ಮಕ್ಕಳ ಜೊತೆ ಡ್ಯಾನ್ಸ್ ಆಡೋದು. ಹಾಗೆ ಎಲ್ಲರನ್ನೂ ಕವರ್ ಮಾಡಿಕೊಂಡು ಡ್ಯಾನ್ಸ್ ಆಡದೇ ಇರೋರೆಲ್ಲ ಇವ್ರನ್ನ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಅದು ಕೂಡ ಒಂಥರ ಎಂಜಾಯ್ಮೆಂಟ್ ಅಲ್ವಾ. ಡ್ಯಾನ್ಸೇ ಮಾಡಬೇಕು ಅಂತೇನಿಲ್ಲ, ಸಮ್ಟೈಮ್ಸ್ ನೋಡಿ ಕೂಡ ಖುಷಿ ಪಡ್ತೀವಿ. ಮಕ್ಳಿಗೂ ಬೇಜಾರಾಗಬಾರ್ದು ಅಂತ ಮಕ್ಕಳನ್ನೂ ಎಳ್ಕೊಂಡು ಅವ್ರನ್ನೂ ಡ್ಯಾನ್ಸ್ ಮಾಡಿಸ್ಕೊಂಡು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟೇ ಸತಿ ಹೇಳಿದ್ರು, ಎಷ್ಟು ಸತಿ ನೆನ್ಪು ಮಾಡಿಕೊಂಡ್ರು ಅದು ತುಂಬ ಕಮ್ಮಿನೇ. ಆ್ಯಂಡ್ ಡ್ಯಾನ್ಸ್ ಬರ್ದಿರೋರು ಕೂಡ ಆ ಕತ್ಲಲ್ಲಿ ಆ ಲೈಟಿಂಗ್ಸಲ್ಲಿ ಒಂಥರ ಚಳಿ ಮೈ ಕೊಡುವಿ ಕುಣಿತಾರೆ ಅಂತಾರಲ್ಲ, ಹಾಗೆ ಚಳಿ ಬಿಟ್ಟು ಮಳೇಲಿ ನೆಂದಾಗ ಕುಣಿತಾರಲ್ಲ ಆ ಥರ ಕುಣಿತಾಯಿದ್ರು. ಅದರಲ್ಲೂ ನಮ್ಮ ಮನೆಯವರಂತೂ ಮಳೇಲಿ ನೆನೆಯೋದೇ ಬೇಡ, ಸೆಕೆ ನೀರಲ್ಲೇ ಬೆವ್ತು ಹೋಗ್ಬಿಟ್ಟಿದ್ರು. ಆ ರೇಂಜಿಗೆ ಏನಿಲ್ಲ ಅಂದರೂ ಒಂದು ಚಿಕ್ಕ ಟವಲ್ ಫುಲ್ಲು ನೆಂದೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಕುಣಿದ್ರು. ಆ್ಯಂಡ್ ಅದರಲ್ಲಿ ನಮ್ಮ ಮಂಜಣ್ಣ ಸ್ವಲ್ಪ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ರು. ಒಬ್ಬೊಬ್ಬರು ಟ್ಯಾಲೆಂಟು ಒಂದೊಂದು ಥರ ತೋರಿಸ್ಕೊಂಡು ಈ ಸಾಂಗ್ ಯಾವುದಂತ ಗೆಸ್ ಮಾಡಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಆ್ಯಂಡ್ ನಾವಂತೂ ರೆಡಿಯಾಗಿ ಹೋಗಿದ್ದೆಲ್ಲ ಫುಲ್ಲು ಸ್ವೆಟ್ಟಾಗಿ ಆ ಕ್ಲಿಪ್ಪೇ ಮುರಿದೋಯ್ತು ನಂದಂತೂ. ಆ ರೇಂಜಿಗೆ ಕುಣಿದಿದ್ವಿ. ಕೊನೆಗೆ ಗಂಟು ಹಾಕ್ಕೋತಾ ಇದ್ದೀನಿ ಜಡೆನ, ಆದರೂ ಕೂಡ ಅದು ನಿಲ್ತಿಲ್ಲ. ಕೊನೆಗೆ ನೋಡಬೇಕು ಜುಟ್ಟೆಲ್ಲ ಬಿಚ್ಚಿ ಹೋಗ್ಬಿಟ್ಟಿದ್ದು. ಅಯ್ಯೋ! ಈ ಡ್ಯಾನ್ಸ್ ಮಾಡಬೇಕಾದ್ರೆ ಬಿದ್ದೇ ಹೋಗ್ಬಿಟ್ವಿ ಬ್ರೇಕ್ ಹಾಕಿದ ತಕ್ಷಣ ಕೆಳಗಡೆಗೇನೆ. ನಮ್ಮ ದರ್ಶನ್ ಅಂತೂ ನೋಡ್ತಾನೆ ಇದ್ಲು ಯಾವ ಥರ ಡ್ಯಾನ್ಸ್ ಇದು ಅಂತ. ಆ್ಯಂಡ್ ಈಗೆಲ್ಲ ಗರ್ಲ್ಸ್ದು ಅಂದರೆ ಹೆಣ್ಮಕ್ಳನ್ನ ಬಿಟ್ಟರು, ನೀವು ಚೆನ್ನಾಗಿ ಕುಣ್ಕೊಳ್ಳಿ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು, ನಮ್ಮ ಅತ್ತಿಗೆ, ನನ್ನ ತಂಗಿ ಒಂದು 3 ಜನ ಕುಣಿದಿದ್ವಿ. ಸೊ ಇನ್ನು ಇಬ್ಬರು ನಮ್ಮ ಅತ್ತಿಗೆ, ನನ್ನ ಸಿಸ್ಟರ್ ಆ್ಯಡ್ ಆಗಿದ್ದಕ್ಕೆ ಅವ್ರ ಜೊತೆನೂ ಇರಬೇಕಲ್ಲ ಮೆಮೊರೀಸ್ ಅಂದ್ಬಿಟ್ಟು ಚೆನ್ನಾಗಿ ಕುಣಿದ್ವಿ. ಅವ್ರಿಗೂ ಕಂಪ್ನಿ ಕೊಟ್ಟಂಗೆ ಆಗುತ್ತೆ ಅಂತ ಸ್ವಲ್ಪ ಅವರು ಡ್ಯಾನ್ಸಲ್ಲೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವರನ್ನು ನೋಡಿಕೊಂಡು ಸ್ವಲ್ಪ ಕಾಪಿ ಮಾಡಿಕೊಂಡು ಹಂಗೋ ಹಿಂಗೋ ಕುಣಿದ್ವಿ. ಮತ್ತೆ ಸ್ಟಾರ್ಟ್ ಮಾಡಿದ್ರು ಗಂಡ್ಮಕ್ಳು ಲಾಸ್ಟಿಗೆ ಡ್ಯಾನ್ಸ್ ಮುಗಿಸೋಣ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಆಲ್ ಓವರ್ ಎಲ್ಲ ಸೇರಿಕೊಂಡ್ರು. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಆಲ್ರೆಡಿ ಮಕ್ಕಳೆಲ್ಲ ಒಬ್ಬೊಬ್ಬರೇ ಮಲ್ಕೊಳ್ತಾ ಇದ್ದರು. ದರ್ಶನ ಈಗಲೂ ಕೂಡ ಮಲಗಿರಲಿಲ್ಲ, ನೋಡ್ತಾನೇ ಇರ್ತಿದ್ಲು ನಮ್ಮನ್ನು. ಅವಳು ಅಲ್ಲಿ ಕುತ್ಕೊಂಡಿದ್ದಾವೇನೆ ನಾನು ಎತ್ಕೊಂಡ್ರೆ ನನ್ನ ಮೇಲೆ ಡ್ಯಾನ್ಸ್ ಮಾಡೋದು, ಇಲ್ಲ ನಮ್ಮ ಮನೆಯವ್ರು ಎತ್ಕೊಂಡ್ರೆ ಅವ್ರ ಮೇಲೆ ನಿಂತ್ಕೊಂಡು ಸೀಟ್ ಮೇಲೆ ಹತ್ಬಿಟ್ಟು ಡ್ಯಾನ್ಸ್ ಮಾಡೋದು, ಈ ಥರ ಮಾಡ್ತಾನೇ ಇದ್ಲು. ಇವೆಲ್ಲ ಸಾಂಗ್ ಹಾಕಂಗಿದ್ರೆ ಸೀರಿಯಸ್ಲಿ ತುಂಬ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ. ಯಾರೂ ಏನು ಪ್ರೊಫೆಷ್ನಲ್ ಡ್ಯಾನ್ಸರ್ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗೂ ಡ್ಯಾನ್ಸ್ ಬರುತ್ತೆ ಅಂತ ಇಲ್ಲ, ಬಟ್ ಅವ್ರವ್ರದ್ದೇ ರೀತಿಯಲ್ಲಿ ಯಾವುದೇ ರೀತಿ ಮಾಡಿದ್ರು ಕೂಡ ಖುಷಿಯಿಂದ ಮಾಡ್ತಾರಲ್ಲ, ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು. ಒಂದು ಝೂಮ್ ಆದರೆ ಒಂದು ಝೂಮ್ ಆಗ್ತಿರಲಿಲ್ಲ, ಕವರ್ ಆಗ್ತಿರಲಿಲ್ಲ. ಬಸ್ ಬೇರೆ ಮೂಮೆಂಟ್ ಆಗ್ತಿತ್ತು, ಕುಣಿತಾ ಇದ್ದಿದ್ದಕ್ಕೂ ಒಂಥರ ಫುಲ್ಲು ಎಲ್ಲ ಶೇಕ್ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಕಪಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಕಪಲ್ಸ್ ಎಲ್ಲ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬಿಬ್ಬರೇ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಥರನೇ ಡ್ಯಾನ್ಸ್ ಆಡಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ 4-5 ಜನ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ನೀಟಾಗಿ ಯಾರ್ದು ವೀಡಿಯೋ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಡ್ಯಾನ್ಸ್ ಮಾಡಿದಾಗ ಅದೇ ಥರ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟ್ ಟೈಮು ಟ್ರಿಪ್ ಆಗಿದ್ದಿದ್ದರಿಂದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತಲ್ಲ, ನೆಕ್ಸ್ಟು ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಕಪಲ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಏನು ಕಪಲ್ ಡ್ಯಾನ್ಸ್ ಮಾಡಿಲ್ಲ, ಎಲ್ಲ ಮಿಕ್ಸಲ್ಲೇ ಮಾಡಿದ್ವಲ್ಲ, ಹಾಗಾಗಿ ನೋಡ್ತಿದ್ವಿ. ನಮಗೂ ಇನ್ನು ಬರ್ತಲೇ ಇರಲಿಲ್ವಲ್ಲ ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸು.
ನೋಡ್ಕೋತಿದ್ವಿ ನಾವು ನೆಕ್ಸ್ಟ್ ಮಾಡಿದಾಗ ಯಾವ ಥರ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು. ಬಸ್ಸು ಫುಲ್ಲು ಅವರು ಹೇಳ್ತಾಯಿದ್ರು ಡ್ರೈವರು ಯಾವ ರೇಂಜಿಗೆ ಕುಣ್ದಿದ್ವಿ ಅಂದರೆ ಬಸ್ಸೆಲ್ಲ ಶೇಕ್ ಆಗ್ತಿತ್ತಂತೆ. ಮೂವಿಂಗಲ್ಲಿದ್ದರೂ ಕೂಡ ಬಸ್ಸೆಲ್ಲ ಶೇಕ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಆ ರೇಂಜಿಗೆ ಕುಣ್ದಿದ್ದೀವಿ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಕುಣ್ದಿದ್ದಂತೂ. ಯಾಕಂದರೆ ಸ್ಕೂಲು, ಕಾಲೇಜಲ್ಲಿ ಯಾವುದ್ರಲ್ಲೂ ನಾನು ಡ್ಯಾನ್ಸ್ ಎಲ್ಲ ಮಾಡಿರಲಿಲ್ಲ. ಒಂಥರ ಖುಷಿ ಕೊಡ್ತು ಅದನ್ನ ನೋಡೋದಕ್ಕೆ. ಆಮೇಲೆ ಹಂಗೆ ಹಿಂಗೂ ಮಕ್ಕಳನ್ನೆಲ್ಲ ಮಲಗ್ಸೋಣ ಅಂತಂದರೆ ಇವರು ಬಿಡ್ತಾಯಿಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಹೊತ್ತು ಅಂತ. ಅವ್ರ ಕಪಲ್ ಡ್ಯಾನ್ಸು ಕೂಡ ಫನ್ನಿಯಾಗಿ ಸಖತ್ತಾಗಿತ್ತು ನೋಡೋಕ್ಕೆ. ಸೊ ಯಾಕಂದರೆ ಒಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಒಬ್ರಿಗೆ ಅಷ್ಟು ಡ್ಯಾನ್ಸ್ ಬರಲ್ಲ. ಈ ಥರ ಕಾಂಬಿನೇಷನ್ ಎಲ್ಲ ಆಲ್ಮೋಸ್ಟು ಗಂಡ ಹೆಂಡ್ತಿದು ಇದ್ದಿದ್ದು. ಗಂಡು ಮಕ್ಳು ಯಾವ್ದಾರ ಕುಣಿದ್ರು ನಡೆಯುತ್ತೆ, ಮತ್ತು ಅದಕ್ಕೆ ಸಾಂಗ್ ಎಲ್ಲ ಸೂಟ್ ಆಗೋ ಥರ ಇರಬೇಕಿತ್ತು. ಸಖತ್ತಾಗಿ ಕುಣ್ದಾಕ್ಬಿಟ್ರು. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಅಂತಾರಲ್ಲ ಆ ಥರ. ಸ್ಲೋ ಮೋಷನಲ್ಲಿ ಮತ್ತು ವಿಡಿಯೋ ಕ್ವಾಲಿಟಿ ಎಲ್ಲ ಇನ್ನೂ ಚೆನ್ನಾಗಿದ್ದಿದ್ರೆ ನೋಡೋಕ್ಕೆ ಸಖತ್ತಾಗಿರ್ತಿತ್ತು. ನಾನು ಬೇರೆ ಫಾಸ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಫೈನಲಾಗಿ ಯಾವ ಥರ ಕಾಣುತ್ತೆ ಲುಕ್ಕು ಗೊತ್ತಿಲ್ಲ ನನಗೆ. ನಾನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಫುಲ್ ಶೇಕ್ ಕಾಣಿಸ್ತಾ ಇದೆ. ಯಾಕಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ. ಯಾವ ಥರ ಅನ್ನಿಸ್ತು ವಿಡಿಯೋ ಫುಲ್ಲು? ನೀವು ಈ ಥರ ಯಾವಾಗಾದ್ರೂ ಟ್ರಿಪ್ ಹೋದಾಗ ಹೀಗೆಲ್ಲ ಮಾಡಿದ್ದೀರಾ? ಏನು ಕತೆ ಎಲ್ಲ ನಿಮ್ಮ ಅಭಿಪ್ರಾಯ? ಮತ್ತು ನೀವೇನೋ ಟ್ರಿಪ್ ಮಾಡಿದಾಗ ಯಾವ ಥರ ಇನ್ನೂ ಏನು ಬೆಟರಾಗಿ ಮಾಡ್ಬೋದಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೊಂದೇನೆಂದರೆ ಇದನ್ನು ಎಡಿಟ್ ಮಾಡೋಕ್ಕೆ 3-4 ದಿವಸ ತೊಗೊಂಡೆ. ಯಾಕಂದರೆ ಯಾವ ಥರ ಎಡಿಟ್ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಯೋಚನೆ ಮಾಡಿಯೇ ಟೈಮು ಡ್ರ್ಯಾಗ್ ಮಾಡಿಬಿಟ್ಟೆ. ಹಾಗಾಗಿ ನನಗೇನು ಅನಿಸುತ್ತೋ ಅದನ್ನು ಮಾತಾಡೋಣ, ಅದನ್ನು ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂದ್ಕೊಂಡು ಸ್ಟಾರ್ಟ್ ಮಾಡೇ ಬಿಟ್ಟೆ ವಿಡಿಯೋನ. ಲೆಂತ್ ಎಷ್ಟಾದರೂ ಇರಲಿ, ಅದು ನೋ ಮ್ಯಾಟರ್. ಯಾಕಂದರೆ ಟ್ರಿಪ್ಪೆಲ್ಲ ಹೋದಾಗ ಲೆಂತು ಕಮ್ಮಿನೇ ಅನಿಸುತ್ತೆ. ಯಾಕಂದರೆ ಫುಲ್ ಡೇ ಅಲ್ಲಿ ನಾವು ಸ್ಪೆಂಡ್ ಮಾಡೋದ್ರಿಂದ ಅದರಲ್ಲಿ ಸೆಲೆಕ್ಟಿವ್ ಆಗಿ ಒಂದು 10 ಸೆಕೆಂಡ್, 5 ಸೆಕೆಂಡು ಅಂತ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಒಂದೊಂದು ಕ್ಷಣವೂ ತುಂಬ ಮೆಮೊರೇಬಲ್ ಆಗಿರುತ್ತೆ. ಒಂದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇರುತ್ತೆ. ಹಾಗಾಗಿ ಇಂಥದ್ದು ಅಂಥದ್ದು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಮಂಜಣ್ಣವರು ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಹೇಳಬೇಕು ಅಂದರೆ. ಒಬ್ಬೊಬ್ರೂ ಅಷ್ಟೇ ಒಂದೊಂದು ರೀತಿ ಎಂಟರ್ಟೈನ್ಮೆಂಟು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ಮುಗಿತಾನೇ ಇಲ್ವಲ್ಲ, ನಾನು ಹಂಗೂ ದರ್ಶನನ ಮಲಗ್ಸೋಣ ಅಂದ್ಬಿಟ್ಟು ಸಾಂಗ್ ಆಫ್ ಮಾಡಿ ಅಂತ ಇದ್ದೀನಿ. ಆಮೇಲೆ ಇಲ್ಲ ಪಾಪ ಇರಲಿ, ಯಾಕಂದರೆ ಎಲ್ರಿಗೂ ಈಕ್ವಲ್ ಆಗಿರಬೇಕಲ್ವ. ನಾವೇನೋ ಮೊದಲೇ ಕುಣ್ಕೊಂಬಿಟ್ವಿ ಅಂದ್ಬಿಟ್ಟು ಈಗ ಬೇಗ ಬೇಗ ಮಲ್ಕೋಬೇಕು ಆಫ್ ಮಾಡಿ ಅಂದರೆ ಚೆನ್ನಾಗಿರಲ್ಲ. ಎಲ್ಲರೂ ಈಕ್ವಲ್ ಮೀನ್ಸ್ ಈಕ್ವಲ್ ಅಂತ ಅಂದ್ಬಿಟ್ಟು ಇಲ್ಲಿ ದರ್ಶನ ಎದ್ದಿದ್ರು ಬೆಳಗ್ಗೆಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂದ್ಕೊಂಡು ಕುಣಿಯೋಕ್ಕೆ ಬಿಟ್ವಿ. ಆ ಎಕ್ಸ್ಪ್ರೆಷನ್ಸ್ಗಳನ್ನ ನೋಡೋಕ್ಕೆ ಸಖತ್ತಾಗಿತ್ತು. ಸೀರಿಯಸ್ಲಿ ಹೇಳಬೇಕು ಅಂದರೆ ಹೆಂಗೆ ಅಂತ ಹೇಳೋಕ್ಕಾಗ್ತಿಲ್ಲ ನನಗೆ. ಈಗ ಅದನ್ನ ನೋಡಿಕೊಂಡು ನಾನು ಮಾತಾಡೋದಕ್ಕೂ ಅಷ್ಟೇ ಈಗಲೂ ಅದೇ ಫೀಲಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಲೆಂಟೆಡ್ ಇರೋದ್ರಿಂದ ಒಬ್ಬೊಬ್ರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಹೆಂಗೆ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ದರ್ಶನ ಕೂಡ ನೋಡ್ತಾನೇ ಇದ್ಲು. ಸೀರಿಯಸ್ಲಿ ಅದನ್ನು ಇಲ್ಲಿ ಜಾಸ್ತಿ ಕವರ್ ಮಾಡಿಲ್ಲ. ದರ್ಶನ ಹಿಂಗೆ ಡ್ಯಾನ್ಸ್ ಆಡ್ತಿದ್ಲು, ಮತ್ತು ಡ್ಯಾನ್ಸ್ ಆಡೋಕ್ಕೂ ಸಹ ಬಿಡ್ತಾ ಇರಲಿಲ್ಲ ನಮ್ಮನ್ನು. ನನ್ನನ್ನು ನನ್ನನ್ನು ಎತ್ಕೊಂಡೇ ಡ್ಯಾನ್ಸ್ ಆಡು ಅಂತೆಲ್ಲ ಹಠ ಮಾಡ್ತಿದ್ಲು. ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಆ್ಯಂಡ್ ನಮ್ಮ ಮನೆಯವರು ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಅದ್ರ ಮಧ್ಯೆ ಅವಳನ್ನೂ ಎತ್ಕೊಂಡು ಅವಳ ಜೊತೆನೂ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಮ್ಮ ಮನೆಯವರು ಎತ್ಕೊಂಡು ಅವಳನ್ನ ನಿದ್ದೆ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಅವ್ಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಎತ್ಕೊಂಡು ನಿದ್ದೆ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ಇಲ್ಲಿ ಮಲಗ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವಳು ಮಲಗಿದ ಕುಣಿತಾ ಇದ್ದಾಳೆ, ನಿದ್ದೆ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಯವ್ರು ಹಂಗೂ ಟವಲ್ನೆಲ್ಲ ಒರೆಸಿದ್ರು ಸ್ವಲ್ಪ ಬೆಳಕು ಕಮ್ಮಿ ಬರಲಿ ಅಂತ ಅಂದ್ಬಿಟ್ಟು. ಆದರೆ ಎಲ್ಲಿ ನಿದ್ದೆ ಮಾಡ್ತಾಳೆ, ಎಷ್ಟು ನಿದ್ದೆ ಬರ್ತಾಯಿದ್ರು ಕೂಡ ನಿದ್ದೆ ಮಾಡಲಿಲ್ಲ. ಅಂತೂ ಇಂತೂ ಬೆಳಗಿನ ಜಾವ 4 ಗಂಟೆಗೆ ಡ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲ ಮಲ್ಕೊಂಡಿದ್ದು. ಒಂದು 2 ಅವರ್ಸ್ ನಿದ್ದೆ ಮಾಡಿದ್ವಿ ಅಷ್ಟೇ. ನೋಡ್ತಾ ಇರ್ಬೋದು ಬೆಳಗಿನ ಜಾವ ಇದು ಒಂದು 7 ಗಂಟೆ. ಫುಲ್ಲು ಮಳೆ ಬರ್ತಾ ಇದೆ. ಚಳಿ ಥರ ಫೀಲ್ ಆಗ್ತಿದೆಯಲ್ಲ ಅಂತ ಕಣ್ಬಿಟ್ಟು ನೋಡಿದ್ರೆ ಫುಲ್ಲು ಮಳೆ ವೆದರು ಸಖತ್ತಾಗಿತ್ತು. ಸುತ್ತ ಮರಗಳು ಮತ್ತು ಈ ಘಾಟ್ ಸೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಂಥರ ವ್ಯೂನೇ ಸಖತ್ತಾಗಿತ್ತು. ನಿದ್ದೆ ಕಣ್ಣೆಲ್ಲ ಉರಿತಾ ಇತ್ತು. ಅದ್ರ ಮಧ್ಯೆ
ನೋಡಿಕೊಂಡು ನೋಡ್ತಾ ಇರ್ಬೋದು. ಇದು ಯಾವ ಪ್ಲೇಸ್ ಅಂತ ಏನಾದರೂ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಆಯಿತಾ. ಫಸ್ಟು ನಾವು ವಿಸಿಟ್ ಮಾಡಿದ್ದು ಎಲ್ಲಿ ಅಂತ ಗೆಸ್ಸಿಂಗು ನಾನು ನಿಮಗೆ ಬಿಡ್ತಾ ಇದ್ದೀನಿ. ಸುತ್ತ ಕಾಡಿನ ಮಧ್ಯ ಒಂದು ಮನೆ ಥರ ಕಾಣಿಸ್ತಾ ಇದೆಯಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇರೋದು. ಅದು ಯಾವ ಪ್ಲೇಸು ಅನ್ನೋದನ್ನು ನೀವು ಗೆಸ್ ಮಾಡಿ ಹೇಳಬೇಕು. ಲೈಟಾಗಿ ಬೋರ್ಡ್ ಪಾಸ್ ಆಯಿತು. ಗೆಸ್ ಮಾಡೋಕ್ಕಾದರೆ ಟ್ರೈ ಮಾಡಿ ಗೆಸ್ ಮಾಡೋದನ್ನು, ಓಕೆನಾ. ನೆಕ್ಸ್ಟ್ ಸಿಗೋಣ ಇದರ ಕಂಟಿನ್ಯೂಷನ್ ಪಾರ್ಟಲ್ಲಿ. ಬಾಯ್.